ಮದುವೆ ಒಂದು ದೊಡ್ಡ ಕನಸು. ಆದರೆ 2 ವರ್ಷಗಳಲ್ಲಿ ಅದು ಅಂತ್ಯವಾದ ದಾರುಣ ಕತೆ ಇದು. ದಾವಣಗೆರೆ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ. ಬಡತನದ ನಡುವೆಯೇ ಕನಸು ಕಟ್ಟಿಕೊಂಡಿದ್ದವಳು ಓರ್ವ ಹೆಣ್ಣು ಮಗಳು. ಅವಳ ಹೆಸರು ಕಾವ್ಯ. ಅವಳು ಸಾಮಾನ್ಯ ಹುಡುಗಿಯಲ್ಲ, ಅವಳು ಬದುಕಿನ ತುಂಬ ಕನಸುಗಳನ್ನೇ ತುಂಬಿಕೊಂಡಿದ್ದ ಹುಡುಗಿ. ಆದರೆ ಆ ಕನಸುಗಳು ಅವಳ ಬದುಕಿನ ಜೊತೆಯಲ್ಲೇ ಕೊನೆಗೊಂಡು ಬಿಟ್ಟವು. ಎಸ್, ಚಂದುಳ್ಳಿ ಚೆಲುವೆ ಬಾರದ ಲೋಕಕ್ಕೆ ನಿಗೂಢವಾಗಿ ಪಯಣಿಸಿದ್ಲು. ಇದು ಆತ್ಮಹತ್ಯೆಯ ಅಥವಾ ಪೂರ್ವ ಯೋಜಿತ ಕೊಲೆಯ? ಈ ಪ್ರಶ್ನೆ ಈಗ ಇಡೀ ದಾವಣಗೆರೆ ಜನತೆಯನ್ನೇ ಕಂಗೆಡಿಸಿದೆ. ದಾವಣಗೆರೆಯ ಮಂಡಲೂರು ಗ್ರಾಮದ ಬಡ ಕುಟುಂಬದಲ್ಲಿ ಹುಟ್ಟಿದ ಹೆಣ್ಣು ಮಗಳು ಕಾವ್ಯ. ತಂದೆ ತಾಯಿಯ ಆಸೆ ಮಗಳಿಗೆ ಒಳ್ಳೆಯ ಜೀವನ ಕೊಡಬೇಕು ಅನ್ನೋದೇ ಆಗಿತ್ತು. ಅದೇ ಕಾರಣಕ್ಕೆ ಸಾಲ ಮಾಡಿ ಕಷ್ಟಪಟ್ಟು 2.5 ಲಕ್ಷ ಹಣ, 70 ಗ್ರಾಂ ಚಿನ್ನ ಕೊಟ್ಟು ಮದುವೆ ಮಾಡಿಸಿದ್ರು. ಈ ಚಂದುಳ್ಳಿ ಚೆಲುವೆಯನ್ನ ಮದುವೆಯಾದವನು ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದ ಮನು. ಮನು ಒಬ್ಬ ಸರ್ಕಾರಿ ನೌಕರ. ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದ. ಮಗಳ ಜೀವನ ಸುರಕ್ಷಿತ ಅಂತ ಪೋಷಕರಿಗೆ ಭರವಸೆ ಬಂದಿತ್ತು. ಆದರೆ ಅದು ಕೇವಲ ಮೋಸವೇ ಆಗಿತ್ತು. ಮದುವೆಯ ನಂತರ ಅಸಲಿ ಕತೆ ಶುರುವಾಯಿತು. ಮನು ಮುಖವಾಡ ಕಳಚಿತ್ತು. ಆರಂಭದಲ್ಲಿ ಎಲ್ಲವೂ ಸರಿಯಾಗಿತ್ತು. ಆದರೆ ಕಾಲ ಕಳೆದಂತೆ ಮನೆಯೊಳಗೆ ಶುರುವಾಯಿತು ಕಾವ್ಯಗೆ ಕಿರುಕುಳ, ಮಾನಸಿಕ ಹಿಂಸೆ, ಶಾರೀರಿಕ ಪೀಡನೆ. ಕಾವ್ಯಾಳ ನಿತ್ಯ ಬದುಕಿನಲ್ಲಿ ಮಾಮೂಲಿಯಾಗಿ ಬಿಡ್ತು. ಇದರ ನಡುವೆಯೇ ಅಡಗಿತ್ತು ಒಂದು ಭಯಾನಕ ರಹಸ್ಯ. ಮನು ಕೇವಲ ಕ್ರೂರಿ ಮಾತ್ರ ಆಗಿರಲಿಲ್ಲ, ಅವನೊಬ್ಬ ವಂಚಕನೂ ಆಗಿದ್ದ. ಅವನಿಗೆ ಇನ್ನೊಬ್ಬ ಮಹಿಳೆಯ ಜೊತೆ ಅಕ್ರಮ ಸಂಬಂಧ ಇತ್ತು ಎನ್ನುವ ಆರೋಪ ಕೇಳಿಬರ್ತಿದೆ. ಅಷ್ಟೇ ಅಲ್ಲ, ಅವನು ಮಾದಕ ವ್ಯಸನಕ್ಕೆ ಬಲಿಯಾಗಿದ್ದಾನೆ ಎನ್ನುವ ಅನುಮಾನವೂ ಮೂಡಿದೆ. ಎಲ್ಲವನ್ನೂ ಸಹಿಸಿಕೊಂಡಳು ಕಾವ್ಯ. ಹೆತ್ತವರ ಮರ್ಯಾದೆ ಮತ್ತು ತನ್ನ ಬದುಕಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡ್ಳು ಕಾವ್ಯ. ಆದರೆ ಅದೊಂದು ದಿನ ಅವಳಿಗೆ ಅನ್ನಿಸಿಬಿಡ್ತು, ಸತ್ಯದ ಬೆನ್ನಲ್ಲೇ ಅವಳೊಂದು ದೃಢ ನಿರ್ಧಾರ ಮಾಡಿಕೊಂಡ್ಳು. ಅಳುತ್ತಾ ಕೂತ್ರೆ ಅಳುತ್ತಲೇ ಇರಬೇಕು ಅಂತೇಳಿ ಪತಿಯ ವಿರುದ್ಧವೇ ಸಾಕ್ಷಿ ಸಂಗ್ರಹಿಸೋಕೆ ಶುರು ಮಾಡಿದ್ಲು. ಹೌದು, ತನ್ನ ಪತಿಯ ವಿರುದ್ಧ, ಅವನ ಕಿರುಕುಳದ ವಿರುದ್ಧ, ಅವನ ಅಕ್ರಮ ಸಂಬಂಧದ ವಿರುದ್ಧ ಎಲ್ಲದರ ಸಾಕ್ಷಿಯನ್ನ ಸಂಗ್ರಹಿಸಿ ಒಂದು ಪೆನ್ ಡ್ರೈವ್ನಲ್ಲಿ ಶೇಖರಿಸಿದ್ಲು. ಅವಳು ಗಂಡನ ವಿರುದ್ಧ ಹೋರಾಟಕ್ಕೆ ಸಿದ್ಧವಾಗುತ್ತಿದ್ಲು. ಆದರೆ ಅವಳಿಗೆ ಗೊತ್ತಿರಲಿಲ್ಲ, ಅವಳು ಸಂಗ್ರಹಿಸುತ್ತಿದ್ದದ್ದು ಸತ್ಯವಷ್ಟೇ ಅಲ್ಲ, ಅದು ಅವಳ ಜೀವಕ್ಕೆ ಅಪಾಯ ತಂದೊಡ್ಡಲಿದೆ ಅನ್ನೋ ಕಹಿ ಸತ್ಯ. ಏಪ್ರಿಲ್ 17 ಆ ದಿನ ಎಲ್ಲವೂ ಬದಲಾಗಿತ್ತು. ಕಾವ್ಯ ತನ್ನ ತಾಯಿಯ ಜೊತೆ ಮಂತ್ರಾಲಯಕ್ಕೆ ಹೋಗೋಕೆ ಸಿದ್ಧವಾಗಿದ್ಲು. ಮನೆಯ ಮುಂದೆ ವಾಹನ ನಿಂತಿತ್ತು. ಕುಟುಂಬದವರು ಕಾಯುತ್ತಿದ್ರು. ಆದ್ರೆ ಮಧ್ಯಾಹ್ನದಿಂದ ಕಾವ್ಯ ಫೋನ್ ಸ್ವಿಚ್ ಆಫ್. ಒಂದು ಸಣ್ಣ ಅನುಮಾನ, ಆದ್ರೆ ಅದು ದೊಡ್ಡ ದುರಂತದ ಮುನ್ಸೂಚನೆಯಾಗಿತ್ತು. ರಾತ್ರಿ ಮನು ತನ್ನ ಅತ್ತೆಗೆ ಕರೆ ಮಾಡಿದ್ದ. ಕಾವ್ಯ ಮಾತಾಡ್ತಿಲ್ಲ, ಬೇಗ ಬನ್ನಿ ಅಂತೇಳಿ ಕಾಲ್ ಕಟ್ ಮಾಡಿದ್ದ. ಅಷ್ಟೇ, ಗಾಬರಿಯಾದ ಕುಟುಂಬದವರು ತಕ್ಷಣ ಧಾವಿಸಿದ್ರು. ಅವರು ನೋಡಿದ ದೃಶ್ಯ ಇಂದಿಗೂ ಅವರ ಕಣ್ಣ ಮುಂದೆ ಕಾಡುತ್ತಿದೆಯಂತೆ. ಕಾವ್ಯ ಹಾಸಿಗೆಯ ಮೇಲೆ ಪ್ರಜ್ಞೆ ಇಲ್ಲದೆ, ಚಲನೆ ಇಲ್ಲದೆ ತಣ್ಣಗೆ ಮಲಗಿಬಿಟ್ಟಿದ್ಲು. ಆದ್ರೆ ಅವನೊಬ್ಬ ಮಾತ್ರ ಅಲ್ಲಿ ಇರಲಿಲ್ಲ. ಅವನೇ ಕಾವ್ಯ ಗಂಡ ಮನು. ಅವನು ಪರಾರಿಯಾಗಿದ್ದ. ಕಾವ್ಯಾಳನ್ನ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ಆದ್ರೆ ಅವಳು ಆಗಲೇ ಸಾವನ್ನಪ್ಪಿದ್ಲು. ಹೀಗಾಗಿ ವೈದ್ಯರು ಬ್ರಾಡ್ ಡೆಡ್ ಎಂಬ ಶರ ಬರೆದಿದ್ರು. ಮನೆಯಲ್ಲಿ ಸ್ಮಶಾನ ಮೌನ. ಕುಟುಂಬದವರ ಅವಡಗಚ್ಚುವ ಆಕ್ರಂದನದ ನಡುವೆಯೂ ಕಾಡೋದು ಅದೊಂದು ಪ್ರಶ್ನೆ, ಯಾಕೆ? ಕಾವ್ಯ ನಿಗೂಢವಾಗಿ ಸಾವಿನ ಮನೆ ಸೇರಿದ್ದು ಯಾಕೆ? ಇಲ್ಲಿಂದ ತೆರೆದುಕೊಳ್ಳೋದು ಮತ್ತೊಂದು ನಿಗೂಢ ರಹಸ್ಯ. ಈ ಕತೆ ಇಲ್ಲಿಗೆ ಮುಗಿಯಲಿಲ್ಲ, ಈಗಷ್ಟೇ ಶುರುವಾಗಿತ್ತು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು. ಮೊದಲಿಗೆ ಇದು ಆತ್ಮಹತ್ಯೆ ಅಂತ ಕಾಣಿಸಿತ್ತು. ಆದ್ರೆ ಒಂದು ಪೆನ್ ಡ್ರೈವ್ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಿಸಿತು. ಕಾವ್ಯ ಸಂಗ್ರಹಿಸಿದ್ದ ಸಾಕ್ಷ್ಯ, ಅವಳ ಪತಿಯ ಕಿರುಕುಳ, ಅವನ ಅಕ್ರಮ ಸಂಬಂಧ, ಎಲ್ಲದರ ಸುಳಿವು ಆ ಪೆನ್ ಡ್ರೈವ್ನಲ್ಲಿ ಅಡಕವಾಗಿತ್ತು. ಸದ್ಯ ಈ ಪ್ರಕರಣಕ್ಕೆ ಈ ಪೆನ್ ಡ್ರೈವ್ ಪ್ರಮುಖ ಸಾಕ್ಷಿಯಾಗಿ ನಿಂತಿದೆ.
ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಮನು ಅರೆಸ್ಟ್ ಆಗಿದ್ದಾನೆ. ಆತನ ವಿರುದ್ಧ ವರದಕ್ಷಿಣೆ ಕಿರುಕುಳ, ಕೊಲೆ ಶಂಕೆಯ ಆರೋಪ ದಾಖಲಾಗಿದೆ. ಅಂದಾಗೆ ಇದು ಸಾಮಾನ್ಯ ಸಾವಿನ ಪ್ರಕರಣ ಅಲ್ಲ. ಇದು ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಒಂದು ಕುಟುಂಬದ ಕಣ್ಣೀರ ಕತೆ. ಕಾವ್ಯಾಳ ತಾಯಿ ಶಶಿಕಲಾ ಮಗಳ ಸಾವಿನ ದುಃಖವನ್ನ ಸಹಿಸೋಕಾಗದೆ ಪ್ರಜ್ಞೆ ತಪ್ಪಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆ ಒಂದು ಕುಟುಂಬ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಆದ್ರೆ ಸತ್ಯ ಇನ್ನೂ ಸಂಪೂರ್ಣವಾಗಿ ಹೊರಬಂದಿಲ್ಲ. ಮನು ಮಾಡಿದ್ದೇನು? ಆ ದಿನ ನಿಜಕ್ಕೂ ಏನಾಯ್ತು? ಕಾವ್ಯಾಳದ್ದು ಆತ್ಮಹತ್ಯೆಯ ಅಥವಾ ಒಂದು ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಕೊಲ್ಲಲಾಯ್ತಾ? ಗೊತ್ತಿಲ್ಲ. ಪೆನ್ ಡ್ರೈವ್ನಲ್ಲಿರೋ ಸಾಕ್ಷಿಯನ್ನ ಪೊಲೀಸರಿಗೆ ಕೊಡೋದಿಲ್ಲ ಅಂತಿರೋದು ಯಾಕೆ? ಕಾವ್ಯ ಕುಟುಂಬಸ್ಥರು. ಪ್ರಕರಣ ಗಂಭೀರವಾಗಿದೆ. ತನಿಖೆ ನಡೆಯುತ್ತಿದೆ. ಈ ಕತೆ ಒಂದು ಎಚ್ಚರಿಕೆ ಕೂಡ. ವಿವಾಹ ಅಂದ್ರೆ ಕೇವಲ ಸಂಬಂಧ ಅಲ್ಲ, ಅದು ವಿಶ್ವಾಸ. ಆದ್ರೆ ಆ ವಿಶ್ವಾಸವೇ ಒಡೆದು ಹೋದಾಗ ಅದು ಜೀವಕ್ಕೂ ಅಪಾಯ ತಂದೊಡ್ಡಬಹುದು. ಕಾವ್ಯ ಈಗ ಇಲ್ಲ, ಆದ್ರೆ ಅವಳ ಹೋರಾಟ, ಅವಳು ಕಲೆ ಹಾಕಿರೋ ಸಾಕ್ಷಿಗಳು ಇನ್ನೂ ಬದುಕಿವೆ. ಸತ್ಯ ಹೊರಬರುತ್ತದಾ? ಮೃತಳ ಕುಟುಂಬಕ್ಕೆ ನ್ಯಾಯ ಸಿಗುತ್ತದಾ? ಕಾದು ನೋಡೋಣ ಅಲ್ವಾ?